ನಮಸ್ತೆ ಫ್ರೆಂಡ್ಸ್, ಗೌರಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಇನ್ಸ್ಟಾದಲ್ಲೆಲ್ಲ ಟ್ರೆಂಡಿಂಗ್ ಆಗಿರೋವಂಥ ಒಂದು ರೆಸಿಪಿ ಮಾಡೋಣ. ಚಿಪ್ಸ್ ರೆಸಿಪಿ. ಇದಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ಅಷ್ಟೇ ಈಜಿ, ತಿನ್ನೋದಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇವಾಗ 2 ಈರುಳ್ಳಿ ತೊಗೊಂಡ್ಬಿಟ್ಟು ಸ್ಲೈಸಾಗಿ ಕಟ್ ಮಾಡಿಕೊಂಡು ಈ ರೀತಿ ಒಂದು ಬೌಲಲ್ಲಿ ಹಾಕೋಬಿಟ್ಟು ತೊಳ್ಕೊಬೇಕು ನೀಟಾಗಿ. ಅಂದರೆ ಐಸ್ ಕ್ಯೂಬ್ ಹಾಕಿ ತೊಳ್ಕೊಬೇಕು ನೀರಲ್ಲಿ, ಇಲ್ಲಾಂದರೆ ಕೋಲ್ಡ್ ವಾಟರ್ ಆದರೂ ಹಾಕಿಬಿಟ್ಟು ತೊಳ್ಕೊಬೇಕು. ಈರುಳ್ಳಿ ನೀಟಾಗಿ ತೊಳ್ಕೊಂಬಿಟ್ಟು ಈ ರೀತಿ ನೀರು ಇಲ್ದಿರವಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು. ಅಂದರೆ ನೀರಿನ ಅಂಶ ಕಮ್ಮಿ ಇರಬೇಕು ಈರುಳ್ಳಿಯಲ್ಲಿ. ಆ ರೀತಿ ಎತ್ತಿಟ್ಕೊಂಡ್ಮೇಲೆ ನಾವಿಲ್ಲಿ ಪ್ಲೇಟ್ಗೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ. ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಅಂದರೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಇಟ್ಕೋಬೇಕು. ನೆಕ್ಸ್ಟು 1 ಸ್ಪೂನಷ್ಟು ಅಡುಗೆ ಎಣ್ಣೆ, ಸ್ವಲ್ಪ ಅರಿಶಿನ, ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಒಂದು ಹಸಿಮೆಣ್ಸಿಕಾಯನ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಚಿಕ್ಕದಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ಹಸಿಮೆಣ್ಸಿಕಾಯನ್ನ. ಇದಿಷ್ಟನ್ನು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಚೆನ್ನಾಗಿ ಬೆರಿಬೇಕು. ಅದು ಈರುಳ್ಳಿ ಎಲ್ಲ ಮಸಾಲೆ ಹಾಕಿರೋದೆಲ್ಲ ಚೆನ್ನಾಗಿ ಬೆರಿಬೇಕು. ಆ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಚಿಪ್ಸ್ ತಗೊಂಡಿದ್ವಲ್ಲ, ಇದನ್ನ ಹಾಕ್ಕೊಂಬಿಟ್ಟು ಮತ್ತೊಂದು ಟೈಮು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಂತೂ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿರ್ತೈತೆ ರೀ. ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೀವು ತಿಂದು ನೋಡಿ, ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ನೋಡಿ. ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಸಿಪಿ ರೆಡಿ ಆಯಿತು. ನೋಡಿರಲ್ಲ ಎಷ್ಟು ಈಜಿ, ಬೇಗ ಕೂಡ ಆಗುತ್ತೆ. ಟೀ ಟೈಮ್ ಸ್ನ್ಯಾಕ್ಸಿಗೆ ಒಂದು ಸಲ ಟ್ರೈ ಮಾಡಿ.